ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಯಾವುದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಹೊಸದ ನೋಟಿಫಿಕೇಶನ್ ಬಿಟ್ಟಿದ್ರು. ಆ ವಿಡಿಯೋದಲ್ಲಿ ಯಾರು ಅಪ್ಲೈ ಮಾಡಬಹುದು, ಯಾರಿಗೆ ಅಪ್ಲಿಕೇಬಲ್ ಅಂತಂದು ಆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒನ್ ಟೈಮ್ ಹೋಗಿ ನೋಡ್ಕೊಳ್ಳಿ, ಓಕೆನಾ. ಇವತ್ತೇನಪ್ಪ ಅಂದ್ರೆ SBI ಕಡೆಯಿಂದ ಅಪ್ಲಿಕೇಶನ್ ಹೇಗೆ ಹಾಕುವುದು ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ. ಓಕೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಅಪ್ಲೈ ಲಿಂಕ್ ನ ಕೊಟ್ಟಿರ್ತೀನಿ. ಆ ಅಪ್ಲೈ ಲಿಂಕ್ ನ ಕ್ಲಿಕ್ ಮಾಡಿದ ಮೇಲೆ ಈ ತರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ, ನೀವೇನೋ ಫಸ್ಟ್ ಏನೋ ಲಾಗಿನ್ ಆಗಿದ್ರೆ ರಿಜಿಸ್ಟರ್ ಆಗಿದ್ರೆ ನೀವು ಡೈರೆಕ್ಟ್ ಲಾಗಿನ್ ಆಗ್ಬೋದು, ಓಕೆನಾ. ಇಲ್ಲಿ ಲೆಫ್ಟ್ ಸೈಡ್ ಲಾಗಿನ್ ಕೊಡ, ರೈಟ್ ಸೈಡ್ ರಿಜಿಸ್ಟರ್ ಅಂತ ಕೊಟ್ಟಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ನೇಮ್ ಬರುತ್ತೆ, ಫಸ್ಟ್ ನೇಮ್ ಬರುತ್ತೆ, ನಿನ್ನ ಹೆಸರು ಹಾಕಿ, ಓಕೆನಾ. ನನ್ನ ಹೆಸರು ಏನಂತ ನಾನು ಇಲ್ಲ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಫರ್ಮ್ ಫಸ್ಟ್ ನೇಮ್ ಅಂತ ಕೇಳ್ತಾ, ನೀವು ಮೊದಲನೇ ಹೆಸರು ಹಾಕಿರ್ತೀರಲ್ವ ಅದನ್ನ ಇಲ್ಲಿ ಕನ್ಫರ್ಮ್ ಮಾಡ್ಬೇಕು. ಇನ್ನೊಂದ್ಸರಿ ನೀವು ಇಲ್ಲಿ ಹೆಸರು ಹಾಕ್ಬೇಕು, ಓಕೆನಾ. ಅದಾದ್ಮೇಲೆ ಮಿಡಲ್ ನೇಮ್ ಕೇಳ್ತಾರೆ. ಆಮೇಲೆ ಕನ್ಫರ್ಮ್ ಮಿಡಲ್ ನೇಮ್ ಅಂತ ಕೇಳ್ತಾರೆ. ನಂದು ಫಸ್ಟ್ ನೇಮ್ ಹಾಕಿದೆ, ಮಿಡಲ್ ನೇಮ್ ನಂದು ಯಾವುದಿಲ್ಲ, ಹಾಗಾಗಿ ನಂದು ಲಾಸ್ಟ್ ನೇಮ್ ಆಗ್ತಾ ಇದ್ದೀನಿ, ಓಕೆನಾ. ನಾನು ಲಾಸ್ಟ್ ನೇಮ್ ಹಾಕ್ತೀನಿ. ನೀವೆಲ್ಲ ಇಲ್ಲಿ ನಿಮ್ದು ಏನ್ ನೇಮ್ ಅಂತ ಇಲ್ಲಿ ಕೆಳಗೆ ಫ್ಲೆಚ್ ಆಗಿ ತೋರಿಸುತ್ತೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ ತಾಯಿ ಹೆಸರು ಹಾಕ್ಬೇಕು, ಯಾಕಂದ್ರೆ ಇಲ್ಲಿ ಮದರ್ ಫುಲ್ ನೇಮ್ ಅಂತ ಹಾಕಿಕೊಟ್ಟಿದ್ದಾರೆ. ನಿಮ್ ತಾಯಿ ಹೆಸರು ಏನಿರುತ್ತೆ ಅದು ಫುಲ್ ಹಾಕ್ಬೇಕು. ಯಾವ ತರ ಹಾಕ್ಬೇಕಪ್ಪ ಅಂದ್ರೆ ನೀವು SSC ಮಾರ್ಕ್ಸ್ ಗಳಲ್ಲಿ ನಿಮ್ ತಾಯಿ ಹೆಸರು ಹೇಗಿರುತ್ತೆ ಆ ತರ ಫುಲ್ ಆಗಿ ಹಾಕ್ಬೇಕು, ಆಯ್ತಾ. ನಿಮ್ PUC ಮಾರ್ಕ್ಸ್ ಕಡೆ ಯಾವ್ದು ಹಾಕಿ, ನೀವು SSC ಮಾರ್ಕ್ಸ್ ಗಳಲ್ಲಿ ಯಾವ ತರ ಇರುತ್ತೆ ಅದೇ ತರ ನಿಮ್ ನೇಮು ಮತ್ತೆ ನಿಮ್ ತಾಯಿ ಹೆಸರು ಹಾಕ್ಬೇಕು, ನಿಮ್ ತಂದೆ ಕೂಡ ಹೆಸರು ಹಾಕ್ಬೇಕು. ಯಾಕಪ್ಪ SSC ಮಾರ್ಕ್ಸ್ ಹಾಕ್ಬೇಕಂತ ಅಂದ್ರೆ ಅದೆಲ್ಲ ಕಡೆ ಎಲ್ಲ ಮಾರ್ಕ್ಸ್ ಅದೇ ತರ ಬಂದಿರುತ್ತೆ. ಆಮೇಲೆ ನಿಮ್ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ ಮೊಬೈಲ್ ನಂಬರ್ ಇರುತ್ತಲ್ಲ ಅದನ್ನ ಮೊಬೈಲ್ ನಂಬರ್ ಕೂಡ ಹಾಕಿ. ಮೊಬೈಲ್ ನಂಬರ್ ಕೂಡ ಹಾಕಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಆಮೇಲೆ ಕನ್ಫರ್ಮ್ ಮೊಬೈಲ್ ನಂಬರ್ ಕೂಡ ಹಾಕಿದ್ಮೇಲೆ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರೆ ನೆಕ್ಸ್ಟ್ ಇಮೇಲ್ ಐಡಿ ಕೇಳುತ್ತೆ. ನಿಮ್ದು ಇಮೇಲ್ ಐಡಿ ಹಾಕ್ಬೇಕಾ, ಎಲ್ಲದೂ 2 ಟೈಮ್ ಕೇಳುತ್ತೆ. ಕನ್ಫರ್ಮ್ ಇಮೇಲ್ ಐಡಿ ಆಮೇಲೆ ಮೊದಲು ಇಮೇಲ್ ಐಡಿ ಕೇಳುತ್ತೆ, ಓಕೆ. 2 ಇಮೇಲ್ ಐಡಿ, ಫಸ್ಟ್ ಇಮೇಲ್ ಐಡಿ ಹಾಕಿ ಮೇಲೆ ನೆಕ್ಸ್ಟ್ ಕನ್ಫರ್ಮ್ ಇಮೇಲ್ ಐಡಿ ಅಂತ ಕೇಳುತ್ತೆ. ಅದಾದ್ಮೇಲೆ ಇಮೇಲ್ ಐಡಿ, ಇನ್ನೊಂದ್ಸಲ ಇಮೇಲ್ ಐಡಿ ನೀವು ಅಪ್ಲೈ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ ಕೋಡ್ ಅಂತ ಕೊಡ್ತಾರೆ. ಅದೇ ಕೆಳಗೆ ಕೊಟ್ಟಿರೋ ಸೆಕ್ಯೂರಿಟಿ ಕೋಡ್ ಅನ್ನ ಮೇಲೆ ಇನ್ನೊಂದು ನೀವು ಅದ್ರ ಇರುತ್ತೆ ಅದೇ ತರ ಹಾಕಿ ರಿಜಿಸ್ಟರ್ ಅಂತ ಕೊಡಬೇಕು. ಅದ್ಮೇಲೆ ಕೊಟ್ಟ ಮೇಲೆ ಹಾರಿ ಶೋರ್ ಅಂತ ಕೊಡುತ್ತೆ, ಅಂದ್ರೆ ಪ್ಲೀಸ್ ದ ಶೋ ಅಂತ ಕೊಡುತ್ತೆ. ನೀವು ಅವಾಗ ಕೊಟ್ಟಿರೋ ಎಲ್ಲಾ ಇನ್ಫಾರ್ಮೇಶನ್ ನಿಮ್ದೆಲ್ಲ ಕರೆಕ್ಟ್ ಇದೆಯಲ್ಲ ಅಂತ ಕೇಳ್ತಿದ್ದ ಹಾಗೆ ಎಲ್ಲ ಕರೆಕ್ಟ್ ಇದ್ರೆ ಅವರು ಶೋರ್ ಅಂತ ಓಕೆ ಅಂತ ಕೊಡಬೇಕು. ಅದಾದ್ಮೇಲೆ ಶೋ ಅಂತ ಕೊಟ್ಟ ಮೇಲೆ ನಿಮಗೆ ಮೊಬೈಲ್ ನಮಗೆ ರಿಜಿಸ್ಟರ್ ಮಾಡಿರೋ ಮೊಬೈಲ್ ನಮಗೆ OTP ಬರುತ್ತೆ. OTP ಅಂದ್ರೆ ಇಲ್ಲಿ OTP ನೀವು ಎಂಟರ್ ಮಾಡಬೇಕು, ಓಕೆನಾ. ನನಗೆ ಬಂದಿರೋ OTP ನಾನು ಇಲ್ಲಿ ಎಂಟರ್ ಮಾಡ್ತಿದ್ದೀನಿ, ಓಕೆ. ಆಮೇಲೆ ನಿಮಗೆ ಆ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅದೇ ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. OTP ನ ಎಂಟರ್ ಅಂತಂದು ಕೊಡಬೇಕು. ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟ ಮೇಲೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಫುಲ್ ಮಾಡೋಕೆ. ಇವಾಗ ಯಾವ ತರಪ್ಪ ಅಂದ್ರೆ ನಿಮಗೆ VP ವೆಲ್ತ್ ಅಂತ ಮತ್ತೆ VIP ವೆಲ್ತ್ ಅಂತ, ಆಮೇಲೆ ಕಸ್ಟಮರ್ ಇಂಟರ್ವ್ಯೂಷನ್ ಎಕ್ಸಿಕ್ಯೂಟಿವ್ ಕೊಡ್ತಾರೆ. ಫಸ್ಟ್ 2 ನಿಮಗೆ 5 ವರ್ಷ ಸರ್ವಿಸ್ ಆಗಿದ್ರೆ ನೀವು ಅಪ್ಲಿಕೇಬಲ್ ಮಾಡಬಹುದು. ಆಮೇಲೆ ಫಸ್ಟ್ 2 ಪೋಸ್ಟ್ ಅಪ್ಲಿಕೇಬಲ್ ಇಲ್ಲಪ್ಪ ಅಂದ್ರೆ ಲಾಸ್ಟ್ ಒನ್ಗೆ ನೀವು ಯಾವುದೇ ಡಿಗ್ರಿ ನೀವು ಮಾಡಿದ್ರು ಕೂಡ ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬಹುದು ಅಂತಂದು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಇವಾಗ ಕೂಡ ಹೇಳ್ತಾ ಇದ್ದೀನಿ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಯಾವ್ದನ್ನು ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಇಲ್ಲಿ ಆ ಪೋಸ್ಟ್ಗೆ ಗ್ರೇಡ್ ಇದು, ಓಕೆನಾ. ಕಂಟ್ರಾಬಿಲಿಟಿ ಅಂತಂದು ಒಂದು ಪೋಸ್ಟ್ ನಿಮ್ ಕೆಟಗರಿ ಯಾವ್ದಂತ ಕೊಡೋದು. ನಿಮ್ ಕೆಟಗರಿ ಎಷ್ಟು ಅಂತ ಕೊಟ್ರೆ ನಿಮ್ದು ಯಾವುದೇ ಪೇ ಇಲ್ಲ. OBC ಅಂತ ಕೊಟ್ರೆ ನೀವು 750 ಪೇ ಮಾಡಬೇಕು. SC ಅಂತ ಕೊಟ್ರೆ ಯಾವುದೇ ಅಪ್ಲಿಕೇಶನ್ ಫೀಸ್ ಫಿಲ್ ಮಾಡಂಗಿಲ್ಲ. ಆಮೇಲೆ OBC ಅಂತ ಮತ್ತೆ ಜನರಲ್ ಯಾವ ಕೆಟಗರಿ ಇರುತ್ತೆ ಅವು ನೀವು 750 ರೂಪಾಯಿ ನೀವು ಇಲ್ಲಿ ಪೇ ಮಾಡೋದಂತ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಇದಿಷ್ಟು ಫಿಲ್ ಮಾಡಿದ ಮೇಲೆ ಕೆಳಗೆ ಸೇವ್ ಅನ್ನು ನೆಕ್ಸ್ಟ್ ಅಂತ ಇರುತ್ತೆ, ಓಕೆನಾ. ಇಲ್ಲಿ ನಂದು ರೈಟ್ ಸೈಡ್ ಕುಕೀಸ್ ಕನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ವಾ, ಅದು ಹೋಗ್ತಾ ಇಲ್ಲ. ಹಾಗಾಗಿ ಕೆಳಗೆ ನಾನು ಸ್ಕ್ರೋಲ್ ಮಾಡಿ ಸೇವ್ ನೆಕ್ಸ್ಟ್ ಅಂತ ಕೊಡ್ತೀನಿ. ಸೇವ್ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ಕೆಳಗೆ ಸಬ್ ಕ್ಯಾಸ್ಟ್ ಕೊಟ್ಟಿದ್ದಾರೆ, ಓಕೆ. ನೀವು SC ಆಗಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಬರುತ್ತೆ, ಓಕೆನಾ. SC ST ಅಂತ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಂತ ಇರುತ್ತೆ. ನಮ್ದು ST ಆಮೇಲೆ ಶೆಡ್ಯೂಲ್ ಟ್ರೈಬ್ ಅಂತ ಬರುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೇವೆ ಸಬ್ ಕ್ಯಾಸ್ಟ್ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಅಂತ ಹಾಕ್ತಾ ಇದ್ದೀನಿ. ನಿಮ್ದು OBC ಜನಗಟ್ಟಿಗೆ ನಿಮ್ಗೆ ಕೇಳೋದಿಲ್ಲ. ನಿಮ್ದು ಕೇಳಿದ್ರು ಕೂಡ ನೀವು ಯಾವ್ದಂತ ನೋಡಿ ನಾನು ಒನ್ ಟೈಮ್ ನೋಡ್ಕೊಳ್ತೇನೆ. ನನಗೆ ಶೆಡ್ಯೂಲ್ ಸಬ್ ಕ್ಯಾಸ್ಟ್ ಅಂತ ಗೊತ್ತಿದ್ದಿಲ್ಲ, ಒನ್ ಟೈಮ್ ಗೂಗಲ್ ಮಾಡಿ ನೋಡ್ಕೊಂಡ ಮೇಲೆ ಗೊತ್ತಾಯ್ತು, ಓಕೆನಾ, ಶೆಡ್ಯೂಲ್ ಕ್ಯಾಸ್ಟ್ ಯಾವ್ದು ಅಂತ. ಹಾಗಾಗಿ ನಾನು ನಮ್ದು ಸಬ್ ಕ್ಯಾಸ್ಟ್ ಯಾವ್ದಪ್ಪ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ತಿದ್ದೀನಿ. ನಿಮ್ದು ಯಾವ್ದಂತ ನೋಡ್ಕೊಂಡು ಇಲ್ಲಿ ಟೈಪ್ ಮಾಡ್ಕೊಳ್ಕೇನ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ, ಹೋಗಿ ಒನ್ ಟೈಮ್ ಜಾಯ್ನ್ ಆಗಿ ಹೋಗಿನ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಇದನ್ನೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಜಾಬ್ ಕಂಟೆಂಟ್ಗಾಗಿ ಈಗ ಏನಪ್ಪಾ ಅಂದ್ರೆ ಎಕ್ಸಾಮ್ ಅಪ್ಲಿಕೇಶನ್ ಹೇಗಂತ ನಾನು ವಿಡಿಯೋ ಮಾಡ್ತಾ ಆಗ್ತಾ ಇರ್ತೀನಿ. ಇದಾದ್ಮೇಲೆ ಇಷ್ಟ ಏನಪ್ಪ ಅಲ್ಲಿ ಫಿಸಿಕಲ್ ಚಾಲೆಂಜ್ ಅಂತ ಕೊಟ್ಟಿದ್ರೆ ನೋ ಅಂತ, ನೀವು ಇದ್ರೆ ಎಸ್ ಅಂತ ಕೊಡಿ, ನೋ ಅಂದ್ರೆ ನೋ ಅಂತ ಕೊಡಿ. ಆಮೇಲೆ ಇವಾಗ ರಿಲಿಜನ್ ಕೇಳುತ್ತೆ ಹಿಂದೂ ಅಂತ ಕೊಡಿ. ನಿಮ್ದು ಯಾವ ರಿಲಿಜನ್ ಆ ರಿಲಿಜನ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಯಾವ್ದಪ್ಪ ಅಂದ್ರೆ SSC ಮಾರ್ಕ್ಸ್ ಡೇಟ್ ಆಫ್ ಬರ್ತ್ ಇತ್ತಲ್ಲ ಅದೇ ತರ ನೀವು ಡೇಟ್ ಆಫ್ ಬರ್ತ್ ಹಾಕ್ಬೇಕು, ಓಕೆನಾ. ನೀವು ಯಾವ್ದು ಬೇಕಾದ್ರೆ ರ್ಯಾಂಡಮ್ ಆಗಿ ನಿಮ್ದು ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಒಂದ್ ತರ ಇರುತ್ತೆ, SSC ಮಾರ್ಕ್ಸ್ ಕಡೆ ಒಂದ್ ಕಡೆ, PUC ಮಾರ್ಕ್ಸ್ ಕಡೆ ಒಂದ್ ತರ ಇದ್ರೆ ನಿಮ್ದು ಹಾಗೆ ಹಾಕೋ ಹೋಗಿಲ್ಲ. ನಿಮ್ದು SSC ಮಾರ್ಕ್ಸ್ ಕಡೆ ಯಾವ ತರ ನಿಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ತರ ಡೇಟ್ ಆಫ್ ನೀವು ಹಾಕ್ಬೇಕು. ನನ್ನ ಡೇಟ್ ಆಫ್ ಬರ್ತ್ ಏನಂತ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಓಕೆನಾ.
ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಮೇಲ ಫೀಮೇಲ ಅಂತ ಕೇಳುತ್ತೆ. ನಿಮ್ಮ ಮೇಲೆ ಫೀಮೇಲ್ ಅಂತ ಹಾಕಿ, ಆಮೇಲೆ ಮ್ಯಾರೇಜ್ ಆಗಿರೋ ಕೇಳಿದ್ರೆ ಮ್ಯಾರೇಜ್ ಇದ್ರೆ ಮ್ಯಾರಿಡ್ ಅಂತ ಹಾಕಿ, ಇಲ್ಲಾಂದ್ರೆ ಅನ್ಮ್ಯಾರಿಡ್ ಅಂತ ಹಾಕಿ. ಅದಾದ್ಮೇಲೆ ನಿಮ್ದು ಲಾಸ್ಟ್ ಈ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ ತಾಯಿ ಹೆಸರು ಹಾಕಿದ್ದೆ, ಇಲ್ಲಿ ನಿಮ್ದು ತಂದೆ ಹೆಸರು ಕೇಳ್ತಾ ಇದೆ. ಹಾಗಾಗಿ ನಿಮ್ ತಂದೆ ಹೆಸರು ನೀವು ಫಿಲ್ ಮಾಡ್ಬೇಕು. ಓಕೆನಾ, ನಾನು ನಮ್ಮ ತಂದೆ ಹೆಸರು ಯಾವ್ದಂತ ಇಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅಲ್ಲಿ ಕೊಟ್ಟಿರೋದನ್ನ ಫಿಲ್ ಮಾಡಿ. ಆಮೇಲೆ ಫಾದರ್ ಮಿಡಲ್ ನೇಮ್ ಕೇಳ್ತಾರೆ. ಓಕೆನಾ, ಫಾದರ್ ಮಿಡಲ್ ನೇಮ್ ಅಂದ್ರೆ ಮಿಡಲ್ ನೇಮ್ ಯಾವುದಿಲ್ಲ ಹಾಗೆ ನಾನು ಹಾಕಿದೆ. ನೆಕ್ಸ್ಟ್ ಮುಂದೆ ಫಾದರ್ ಲಾಸ್ಟ್ ನೇಮ್ ಕೂಡ ಇಲ್ಲಿ ಹಾಕ್ತಿದೆ. ನನಗೆ ಗೊತ್ತಿದ್ದಿಲ್ಲ, ಹಂಗಾಗಿ ಮತ್ತೆ ಎರಡು ಟೈಮ್ ಟೈಪ್ ಮಾಡಿಬಿಟ್ಟೆ. ಫಾದರ್ ಫಸ್ಟ್ ನೇಮ್ ಮತ್ತೆ ಮಿಡಲ್ ನೇಮ್ ಇದೆ, ಮಿಡಲ್ ನೇಮ್ ಹಾಕಿ, ಲಾಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಕೂಡ ಹಾಕಿ. ಇಲ್ಲಿ ನೀವು ಮಿಡಲ್ ನೇಮ್ ಲಾಸ್ಟ್ ನೇಮ್ ಇಲ್ಲ ಅಂದ್ರೆ ಹಾಗೆ ಬಿಟ್ಟರು ಕೂಡ ನಡೆಯುತ್ತೆ. ಓಕೆ, ಅದಾದ್ಮೇಲೆ ಯಾವ್ದಪ್ಪ ಅಂದ್ರೆ ಇದೆಲ್ಲ ನಿಮ್ಮ ತಂದೆ ಹೆಸರು ಆದ ಮೇಲೆ ನಿಮ್ದು ಅಡ್ರೆಸ್ ಹಾಕ್ಬೇಕು. ಓಕೆನಾ, ನಿಮ್ದು ಅಡ್ರೆಸ್ ಏನಪ್ಪಾ ಅಂದ್ರೆ ನೀವು ಕೋಚಿಂಗ್ ಹೋಗಿರ್ತೀರಾ, ಇಲ್ಲಾಂದ್ರೆ ಯಾವುದೇ ಎಜುಕೇಶನ್ ಮಾಡಕ್ ಹೋಗಿರ್ತೀರಾ ಅಂತ ನೀವು ಅದು ಅಡ್ರೆಸ್ ಹಾಕಂಗಿಲ್ಲ. ನಿಮ್ದು ಏನಪ್ಪ ನೀವು ಅಲ್ಲೇ ಒಂದು 2-3 ವರ್ಷ ಅಲ್ಲೇ ಇರ್ತೀರ ಅಂದ್ರೆ ನೀವು ಅಲ್ಲೇ ಹಾಕ್ಬೋದಲ್ಲ. ಅಲ್ಲಿ ನಿಮ್ದು ಯಾವ್ದಾರು ಲೆಟರ್ ಕೂಡ ಅಲ್ಲೇ ಬರುತ್ತೆ. ಇಲ್ಲಪ್ಪ ನಾನು ಇರಂಗಿಲ್ಲ ಅಂದ್ರೆ ನಿಮ್ದು ಪರ್ಮನೆಂಟ್ ಅಡ್ರೆಸ್, ನೀವು ಯಾವ್ದು ಹುಟ್ಟಿರೋ ಊರು ಇರುತ್ತಲ್ವಾ ಅಲ್ಲಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಕೊಟ್ಟರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ನೀವು ಯಾರು ಏನಿದ್ರು ಹೋಗ್ಬೇಕಂದ್ರೆ ನಿಮ್ದು ಮನೆಗೆ ಹೋಗುತ್ತೆ. ಹಾಗಾಗಿ ನಿಮ್ದು ಮನೆ ಪರ್ಮನೆಂಟ್ ಅಡ್ರೆಸ್ ಕೊಟ್ಟರೆ ಬೆಟರ್ ಅನ್ಸುತ್ತೆ. ನೀವು ಕೋಚಿಂಗ್ ಹೋದ್ರೆ ಅಲ್ಲಿ ಕೊಟ್ಟರೆ ನೀವು ಬೈ ಮಿಸ್ ಆಗಿ ಊರಿಗೆ ಹೋಗಿರ್ತೀರ, ಯಾವುದೇ ಕಾರಣಕ್ಕೆ ನೀವು ಮನೆ ಅಲ್ಲಿ ಕೋಚಿಂಗ್ ಬಿಟ್ಟು ಹೋಗಿರ್ತೀರ, ಏನಾರು ಬಂದರೂ ಕೂಡ ನಿಮಗೆ ಆ ಲೆಟರ್ ಕೂಡ ಸಿಗೋದಿಲ್ಲ. ಹಾಗಾಗಿ ಮನೆಯಲ್ಲಿರುವ ಕರೆಕ್ಟಾಗಿ ಮನೆ ಅಡ್ರೆಸ್ಸು, ಊರು, ಡಿಸ್ಟಿಕ್ಕು ಮತ್ತೆ ಊರ ಪಿನ್ ಕೋಡ್ ಕೂಡ ಕರೆಕ್ಟಾಗಿ ಹಾಕ್ಬೇಕು. ಓಕೆನಾ, ನಿಮ್ದು ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2, ಅಡ್ರೆಸ್ ಲೈನ್ 3 ಕೊಡುತ್ತೆ. ಓಕೆನಾ, ನಿಮ್ದು ಅಡ್ರೆಸ್ ಲೈನ್ 1 ಎಷ್ಟಾದ ಆಗ್ಬೋದು. ಆಮೇಲೆ ಅಡ್ರೆಸ್ ನಾರ್ಮಲ್ ಆಗಿ ಅಡ್ರೆಸ್ 1 ಒಳಗೆ ಅರ್ಧ ಹಾಕಿ, ಅಡ್ರೆಸ್ 2 ಒಳಗೆ ಅರ್ಧ ಹಾಕಿ, ಅಡ್ರೆಸ್ 3 ಒಳಗೆ ಅರ್ಧ ಹಾಕೊಂಡು ಬನ್ನಿ. ಆಮೇಲೆ 3 ಅಡ್ರೆಸ್ ಲೈನ್ ಫಿಲ್ ಆಗುತ್ತೆ. ಓಕೆನಾ, ನೀವು ಒಂದೇ ಅಡ್ರೆಸ್ ಒಳಗೆ ಹಾಕಿದ್ರೆ ಮಿಕ್ಕಿದ ಅಡ್ರೆಸ್ ಲೈನ್ 2, ಲೈನ್ 3 ಒಳಗೆ ನಿಮ್ಗೆ ಏನ್ ಹಾಕಬೇಕು ಗೊತ್ತಾಗಲ್ಲ. ಹಾಗಾಗಿ ಅಡ್ರೆಸ್ 1, ಅಡ್ರೆಸ್ 2 ಒಳಗೆ ಯಾವ್ದಿರುತ್ತೆ ನೀವು ನಾರ್ಮಲ್ ಆಗಿ ಅದನ್ನ ಹಾಕೊಂತ ಬನ್ನಿ. ಓಕೆನಾ, ಇದಿಷ್ಟು ಹಿಂಗ ಫಿಲ್ ಮಾಡಿ. ನಾ ಯಾಕಪ್ಪ ಇದನ್ನೆಲ್ಲ ಬ್ಲರ್ ಮಾಡಿದ ಅಂದ್ರೆ ಗೊತ್ತಾಗಬಾರಂತ. ಓಕೆನಾ, ಅದಾದ್ಮೇಲೆ ಡಿಸ್ಟಿಕ್ ಇರುತ್ತೆ, ಬಳ್ಳಾರಿ ಅಂತ ಹಾಕಿ. ಆಮೇಲೆ ಸ್ಟೇಟ್ ಕೇಳುತ್ತೆ, ಯಾವ್ದು ಕರ್ನಾಟಕ ಅಂತ ಹಾಕಿ. ಆಮೇಲೆ ಪಿನ್ ಕೋಡ್ ಇದ್ರೆ ಹಾಕಿ. ಆಮೇಲೆ ಇಲ್ಲಿ ಕೇಳುತ್ತೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಟು ಕರೆಸ್ಪಾಂಡಿಂಗ್ ಅಡ್ರೆಸ್ ಕೇಳುತ್ತೆ. ನಿಮ್ಗೆ ಪರ್ಮನೆಂಟ್ ಅದೇ ಅಡ್ರೆಸ್ ಬೇಕಂದ್ರೆ ಅಡ್ರೆಸ್ ಎಸ್ ಅಂತ ಕೊಡಿ. ನೋಡಿದ್ರೆ ಕರೆಸ್ಪಾಂಡಿಂಗ್ ಅಡ್ರೆಸ್ ಕೇಳಿದ್ರೆ ಇನ್ನೊಂದ್ಸಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ ಅಂತ ಬರುತ್ತೆ, ಇನ್ನೊಂದ್ಸಲಿ ಫಿಲ್ ಮಾಡಿ. ಇದೆಲ್ಲ ಫಿಲ್ ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಸೇವ್ ನೆಕ್ಸ್ಟ್ ಕೊಡಿ. ಇಲ್ಲಿ ನನಗೆ ಕಾಣ್ತಾ ಇಲ್ಲ, ಹಂಗ ಸೈಡ್ ಕೆಳಗಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋ ಕಾಣ್ತಾ ಇಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ನಾನು ಸೇವ್ ನೆಕ್ಸ್ಟ್ ಕೊಡಬೇಕು. ಅದಾದ್ಮೇಲೆ ಗ್ರಾಜುಯೇಷನ್ ನಿಮ್ ಕಂಪಲ್ಸರಿ ಗ್ರಾಜುಯೇಷನ್ ಆಗಿರ್ಬೇಕು. ನೀವು SSC PUC ಆದ್ರೆ ಈ ಜಾಬ್ಗೆ ಅಪ್ಲೈ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಿಮಗೆ ಕಂಪಲ್ಸರಿ ಅಂದ್ರೆ ನಿಮಗೆ ಡಿಗ್ರಿ ಆಗಿರ್ಬೇಕು. ಎನಿ ಡಿಗ್ರಿ, ನೀವು BSc, BCom, BA, ಇಂಜಿನಿಯರಿಂಗ್ ಏನಾರು ಮಾಡಿ. ಓಕೆನಾ, ನೀವು ಏನ್ ಮಾಡಿದ್ರು ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಇದೇ ಅಂತ ಮಾಡುವಂತ ಅವಶ್ಯಕತೆ ಇರೋಲ್ಲ. ಏನ್ ಮಾಡಿದ್ರೆ ನೀವು ಈ ಜಾಬ್ಗೆ ಅಪ್ಲೈ ಒಟ್ಟು ಡಿಗ್ರಿ ಆಗಿರ್ಬೇಕು. ಅಥವಾ ಎನಿ ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಡಿಗ್ರಿ ಆಗಿದ್ರೆ ಈ ಜಾಬ್ಗೆ ಆರಾಮಾಗಿ ನೀವು ಅಪ್ಲೈ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಪಾಸಿಂಗ್ ಇಯರ್ ಕೇಳ್ತೋಕೆ, ನೀವು ಯಾವ ಇಯರ್ ಅಲ್ಲಿ ಪಾಸ್ ಆಗಿದೆ ಕೇಳುತ್ತೆ. ಡೇಟ್ ಆಫ್ ಪಾಸಿಂಗ್ ಇಯರ್ ಕೇಳುತ್ತೆ, ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರೆ. ಆಮೇಲೆ ನಾನು 2025 ಪಾಸ್ ಔಟ್ ಆಗಿದ್ದೀನಿ. ಸರಿ, ನಾನು ಪಾಸ್ ಆಗಿ 6 ತಿಂಗಳಾಯ್ತು, ನನಗೆ ಇನ್ನ ಜಾಬ್ ಇಲ್ಲ. ಗೌರ್ಮೆಂಟ್ ಅವ್ರು ಯಾವುದೇ ನೋಟಿಫಿಕೇಶನ್ ಬರ್ತಿಲ್ಲ, ಹಾಗಾಗಿ ಜಾಬ್ಗಳು ಆಗ್ತಾ ಇಲ್ಲ. ಹಾಗಾಗಿ ನೀವೇನ್ ಮಾಡಕಪ್ಪ ಅಂದ್ರೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬಿಡ್ಲಿ, ನೀವು ಅದ್ರ ಮೇಲೆ ಅಪ್ಲೈ ಮಾಡಬೇಕು. ಏನೋ ಸಿಕ್ತಾ ಅಂದ್ರೆ ಜಸ್ಟ್ ಸೈಡ್ಗೆ ಅಂತ ಜಾಬ್ ಮಾಡ್ತಾ ಬೇರೆ ಜಾಬ್ ಓದ್ಕೊಂಡು ಹೋದ್ರೆ ಜಸ್ಟ್ ಸೈಡ್ ನಿಮ್ಗೆ ಜಸ್ಟ್ ಇನ್ಕಮ್ ಬರ್ತಾ ಇರುತ್ತೆ. ನಮ್ಗೆ ಅದೇ ಜಾಬ್ ಬೇಕಂದ್ರೆ ಕಷ್ಟ ಆಗುತ್ತೆ. ಅದಾದ್ಮೇಲೆ ಡಿಗ್ರಿ ಒಳಗೆ ಯಾವ್ದು ಮಾಡಿದ್ರೆ MSc ಮಾಡಿದ್ರ, MBA, MCA, PGA, ME, ಮೆಕ್ಯಾನಿಕಲ್, CS ಮಾಡಿದ್ರೆ ಏನ್ ಮಾಡಿದ್ರೆ ಎಲ್ಲ ಕೇಳ್ತು. ನಾನು CS ಮಾಡಿದ್ದೀನಿ. CS ಮಾಡಿ ಡಿಗ್ರಿ ಇಂಜಿನಿಯರಿಂಗ್ ಓದಕ್ಕಂತ ಬಂದಿದ್ದೀನಿ. ಅದಾದ್ಮೇಲೆ ಪಾಸಿಂಗ್ ಇಯರ್ ಇಲ್ಲಿ 2 ಟೈಮ್ ಕೇಳ್ತು. ಪಾಸಿಂಗ್ ಇಯರ್ ಕೇಳುತ್ತೆ. ನೀವು ಪಾಸಿಂಗ್ ಇಯರ್ ಇದ್ರೆ, ನೀವು ಪೋಸ್ಟ್ ಗ್ರಾಜುಯೇಟ್ ಇದ್ರೆ ಅದನ್ನ ಕೂಡ ಇಲ್ಲಿ ಹಾಕ್ಬೋದು. ಓಕೆ, ನಾನು ಇಲ್ಲಿ ಪಾಸಿಂಗ್ ಇಯರ್ ಡಿಗ್ರಿ ಯಾವ್ದು ಅಂತ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಆಮೇಲೆ ಇಲ್ಲಿ ನಮ್ದು ಎಷ್ಟು ಪರ್ಸೆಂಟೇಜ್ ಇರುತ್ತೆ 10% ಹಾಕ್ಬೇಕು. ಓಕೆ, ಇಲ್ಲಿ ನಮ್ದು ಯಾವ ಪರ್ಸೆಂಟೇಜ್ ಅಪ್ಪ ಅಂದ್ರೆ ನಮ್ದು 7 CGP ಆಗಿದೆ. ಆಮೇಲೆ 7 CGP ಎಷ್ಟು CGP ಆಗಿದೆ ಅಷ್ಟು ನಂಬರ್ ಹಾಕಿ. ಓಕೆನಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಯಾವ ಡಿಸ್ಟಿಂಕ್ಷನ್ ಬಂದಿಲ್ಲ, ಫಸ್ಟ್ ಕ್ಲಾಸ್ ಅಂತ ಕೇಳುತ್ತೆ. ನೀವು ಡಿಸ್ಟಿಂಕ್ಷನ್ ಬಂದ್ರೆ ಡಿಸ್ಟಿಂಕ್ಷನ್ ಅಂತ ಹಾಕಿ, ಫಸ್ಟ್ ಕ್ಲಾಸ್ ಇದೆ ಫಸ್ಟ್ ಕ್ಲಾಸ್ ಅಂತ ಹಾಕಿ. ಅದಾದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಕೇಳ್ತಾ ಇದ್ದೆ, ಅದನ್ನಿದ್ರೆ ನೀವು ಅದನ್ನ ಹಾಕ್ಬೋದು. ನಾನು ಇದು ಮಿಸ್ ಆಗಿ ಫಿಲ್ ಮಾಡಿಬಿಟ್ಟಿದ್ದೀನಿ. ನನಗೆ ಫಿಲ್ ಮಾಡೋ ಗೊತ್ತಾಗಿದೆ ನಾನು ರಾಂಗ್ ಆಯ್ತು ಫಿಲ್ ಮಾಡಿಬಿಟ್ಟಿದ್ದೀನಿ ಅಂತಂದು. ಈಗ ಮತ್ತೆ ನನಗೆ ಕರೆಕ್ಷನ್ ಮಾಡಕ್ ಬರೋದಿಲ್ಲ, ಏನ್ ಮಾಡಕ್ಕಾಗಲ್ಲ. ನಾನು ಬೈ ಮಿಸ್ ಆಗಿ ಫಿಲ್ ಮಾಡ್ಬಿಟ್ಟಿನಿ. ಈಗ ನಂದು ಏನಂತ ನೋಡೋಣ. ಅದೇನೋ ಏನಪ್ಪ ಅಂದ್ರೆ ಎಕ್ಸಾಮ್ ಇಲ್ಲ, ಇದಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಕೊಟ್ಟಾಗ ಏನೋ ಮಾಡ್ಬೋದು ನೋಡೋಣ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಏನು ಅಪ್ಲಿಕೇಶನ್ ಫೀಸ್ ಇಲ್ಲಲ್ಲ, ಒಂದೇ ಕಾರಣಕ್ಕೆ ನಾನು ಕೂಡ ಇಲ್ಲಿ
ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ, ನಿಮ್ಮದು ಡಿಗ್ರಿ ಯಾವುದಪ್ಪ ಅಂದರೆ ಇಲ್ಲಿ ಫಿಲ್ ಮಾಡಬೇಕು. ಅದಾದಮೇಲೆ ಎಸ್ ಯು ಹ್ಯಾವ್ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ 10525 ಡಾಕ್ಯುಮೆಂಟೇಶನ್ ರಿಕ್ವೈರ್ಮೆಂಟ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಅಂತ ಕೇಳಿದರೆ ಎಸ್ ಅಂತ ಕೊಡಿ. ಇಲ್ಲಿ ನೋ ಅಂತ ನೋ ಅಂತ ಕೊಡಿ. ಐ ಡೂ ನಾಟ್ ಹ್ಯಾವ್ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ 00105 ಡಾಕ್ಯುಮೆಂಟೇಶನ್ ರಿಕ್ವೈರ್ಮೆಂಟ್ ಆಫ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಅಂತ ಕೇಳಿದರೆ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನಿಮಗೆ ಕಂಪಲ್ಸರಿ ಏನಪ್ಪ ಅಂದರೆ ಲೈಸೆನ್ಸ್ ಕಂಪಲ್ಸರಿ ಇರಬೇಕಾದ್ರೆ ಯು ಹ್ಯಾವ್ ಕಂಪಲ್ಸರಿ ಲೈಸೆನ್ಸ್ ಇರಬೇಕು. ನಿಮಗೆ ಲೈಸೆನ್ಸ್ ಇದೆ ಈ ಜಾಬ್ಗೆ ಅಪ್ಲೈ ಮಾಡಕ್ಕೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಯಾಕಪ್ಪ ಅಂದರೆ ಅವರು ಕೊಟ್ಟಿದ್ದಕ್ಕೆ ಸ್ಪೆಸಿಫಿಕ್ ಸ್ಕಿಲ್ ರಿಕ್ವೈರ್ಮೆಂಟ್ ಕೇಳಿದ್ರೆ ಸ್ಪೆಸಿಫಿಕ್ ಆಗಿ ಈ ಸ್ಕಿಲ್ ಇರಲೇಬೇಕು. ಯು ಹ್ಯಾವ್ ವ್ಯಾಲಿಡ್ ಲೈಸೆನ್ಸ್ ಟೂ ವೀಲರ್ ಅಂತ ಕೇಳುತ್ತೆ. ಅಂದರೆ ಯು ಡೋಂಟ್ ಲೈಸೆನ್ಸ್ ಇದೆ, ನೀವು ಲೈಸೆನ್ಸ್ ಇಲ್ಲ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡೋಕೆ ಆಗೋದಿಲ್ಲ. ನಾನು ಇವಾಗ ಹೇಳ್ತಿದ್ದೀನಿ. ಯಾಕಪ್ಪ ಅಂದರೆ ಅವರು ಕಂಪಲ್ಸರಿ ಹೇಳಿದಾಯ್ತು ನಿಮಗೆ ಲೈಸೆನ್ಸ್ ಇದ್ರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕೆ. ಲೈಸೆನ್ಸ್ ಎಸ್ ಅಂತ ಕೊಟ್ಟು ಲೈಸೆನ್ಸ್ ಯಾವ ಅಂತಂದು ಓಕೆನಾ. ನಿಮ್ದು ಪ್ರಿಫರೆನ್ಸ್ ಪೋಸ್ಟ್ ಪ್ರಿಫರೆನ್ಸ್ ಕೇಳ್ತಾರೆ, ಯಾವ ಸರ್ಕಾರ ಜಾಬ್ ಬೇಕಂತ ಕೇಳ್ತಾರೆ. ಫಸ್ಟ್ ಬಂದು ಬೆಂಗಳೂರು ಅಂತ ಇರೋದು, ಹಾಗೆ ಬೆಂಗಳೂರು ಕೊಟ್ಟಿದ್ದೀನಿ. ಸೆಕೆಂಡ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಚೆನ್ನೈ ಹೈದರಾಬಾದ್ ಕೊಡ್ತೀನಿ. ಹೈದರಾಬಾದ್ ಸ್ವಲ್ಪ ತೆಲುಗು ಬರುತ್ತೆ, ಹಾಗೆ ನಾನು ಹೈದರಾಬಾದ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಚೆನ್ನೈ. ಆಲ್ಮೋಸ್ಟ್ ನೀವು ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿರ್ತಾರ ಅದೇ ನಿಮಗೆ ಜಾಬ್ಗೆ ಅಲರ್ಟ್ ಆಗುತ್ತೆ. ಓಕೆನಾ, ಹಾಗಾಗಿ ಫಸ್ಟ್ ಯಾವ್ದು ಕೊಡ್ತೀನಿ ನಿಮ್ಗೆ ಯಾವ್ದು ಇಷ್ಟನ ಅಲ್ಲಿ ಪ್ರಿಫರೆನ್ಸ್ ನೀವು ಕೊಟ್ಟರೆ ಬೆಟರ್ ಅನ್ಸುತ್ತೆ. ಹಾಗಾದ್ಮೇಲೆ ಏನಪ್ಪ ಅಂದರೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕರೆಕ್ಟಾಗಿ ಬರುತ್ತೆ ಅಂತ ಇಲ್ಲಿ ಕನ್ನಡ ಕೊಟ್ಟಿದ್ರೆ ರೀಡ್ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ. ನಾವು ಕನ್ನಡವಾಗಿ ನಾವು ಮಾತಾಡೋಕೆ ಬಂದ್ರೆ ನಾವು ಕನ್ನಡ ಬರೆಯೋಕೆ ಬರುತ್ತೆ, ಓದೋಕೆ ಬರುತ್ತೆ, ಆಮೇಲೆ ಬರೆಯೋಕೆ ಬರುತ್ತೆ, ಅಂದರೆ ಓದೋಕೆ ಬರುತ್ತೆ. ಓಕೆನಾ, ಆಮೇಲೆ ಇಂಗ್ಲೀಷ್ ಬರೆಯೋಕೆ ಬರುತ್ತೆ, ಓದೋಕೆ ಬರುತ್ತೆ, ಆಮೇಲೆ ಮಾತಾಡೋಕೆ ಬರುತ್ತೆ. ಓಕೆನಾ, ಈ ಕನ್ನಡ ಇಂಗ್ಲೀಷ್ ಕೊಟ್ಟಿದೆ. ಆಮೇಲೆ ಯಾವ್ದಾರ ಒಂದು ನಾರ್ಮಲ್ ಯಾವ್ದಾರ ನಿಮ್ಗೆ ನಾರ್ಮಲ್ ಆಗಿ ಅರ್ಧಂಬರ್ಧ ಬರುತ್ತಲ್ಲ, ತೆಲುಗು ಆಗಲಿ ತಮಿಳು ಆಗಲಿ ಮಲಯಾಳಂ ಯಾವ್ದು ಅರ್ಧಂಬರ್ಧ ಬಂದರೆ ನೀವು ಜಸ್ಟ್ ಅದನ್ನ ಹಾಕಿ ತೆಲುಗು ಅಂತಂದ್ರೆ ಸ್ಪೀಕ್ ಅಂದ್ರೆ ನನಗೆ ಅಷ್ಟು ಮಾತಾಡೋಕೆ ಕಷ್ಟ ಬರೋದು, ಬರೆಯೋಕೆ ಓದೋಕೆ ಬರಲ್ಲ ಅಂತ ಕೇಳ್ತದೆ. ಓಕೆನಾ, ಅದಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಎಕ್ಸಿಸ್ಟಿಂಗ್ ಟೋಟಲ್ CTC RS ಇನ್ ಲ್ಯಾಕ್ಸ್ ಅಂತ ಕೇಳಿದ್ರೆ ಓಕೆ, ನಿಮ್ಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆನಾ, ಈ ಜಾಬ್ಗೆ ಅಪ್ಲೈ ಮಾಡೋಕೆ ಯಾವುದೇ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗಾಗಿ ನಿಮ್ದೇ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಎಕ್ಸ್ಪೀರಿಯನ್ಸ್ ಹಾಕಿ, ಇಲ್ಲ ನಮ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಕಾರಣ ನಾನು 0 ಅಂತ ಹಾಕ್ತಿದ್ದೀನಿ. ಇದು 0 ತಗೊಂತಿಲ್ಲ, ಹಾಗೆ ಜಸ್ಟ್ 1 ಅಂತ ಹಾಕಿ. ಓಕೆನಾ, ಎಕ್ಸಿಸ್ಟಿಂಗ್ ಆ್ಯನ್ಯುವಲ್ CT ಅಂದರೆ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಬರೋದು ಕೇಳ್ತಾ ಇದ್ದಾರೆ. ಜಸ್ಟ್ ನೀವು ಎಷ್ಟು 1 ಅಂತ ಹಾಕಿದರೆ ಇಲ್ಲಿ ಬೆಟರ್ ಅನ್ಸುತ್ತೆ. ಓಕೆನಾ, ನೀವು 1 ಅಂತ ಹಾಕಿದರೆ ಆರಾಮಾಗಿ ನಿಮ್ಗೆ ನೆಕ್ಸ್ಟ್ ಮುಂದೆ ಹೋಗಿ. ಅಲೋವೆನ್ಸ್ ಅಂತ ಕೇಳಿದ್ರೆ 0 ಅಂತ ಹಾಕಿ ಅಂತ. ಆಮೇಲೆ ಪರ್ಫಾರ್ಮೆನ್ಸ್ ಲಿಂಕ್ಡ್ ಪೇ ಆರ್ ವೇರಿಯಬಲ್ ಪೇ ಅಂತ ಕೊಡಿದೆ 0 ಅಂತ ಹಾಕಿ. ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಪರ್ಫಾರ್ಮೆನ್ಸ್ ಲಿಂಕ್ಡ್ ಪೇ ಅಂತ ಕೊಡಿದೆ 0 ಅಂತ ಹಾಕಿ. ಆಮೇಲೆ ಎಕ್ಸ್ಪೆಕ್ಟೆಡ್ ಆ್ಯನ್ಯುವಲ್ CTC ಅಂತ ಕೇಳಿದ್ರೆ ಅದು 1 ಅಂತ, ಅದು ಆಟೋಮೆಟಿಕ್ ತಗೊಂಡಿದ್ದೆ. ನೀವು 1 ಅಂತಾನೆ ಇಲ್ಲಿ ನಿಮ್ಗೆ ಏನು CTC ಯಾವುದು ಬರ್ತಾ ಇಲ್ಲ, ಹಾಗಾಗಿ ನೀವು 1 ಅಂತ ಇದ್ರೆ ಬೆಟರ್ ಅನ್ಸುತ್ತೆ. ಅದಾದಮೇಲೆ ಇದೆಲ್ಲ ಫಿಲ್ ಮಾಡಿ ಬಂದು ಏನಪ್ಪ ಅಂದ್ರೆ ಸೇವ್ ಅಂತ ನೆಕ್ಸ್ಟ್ ಕೊಡಬೇಕು. ಸೇವ್ ಅಂತ ನೆಕ್ಸ್ಟ್ ಕೊಟ್ಟಾಗ ಇದು ಏನಪ್ಪ ತಗೊಂತಿಲ್ಲ. ನಾನು ಅವಾಗಲೇ ಹೇಳಿದೆ ನಿಮ್ಮದು 2 ವೀಲರ್ ಲೈಸೆನ್ಸ್ ವ್ಯಾಲಿಡಿಟಿ ಇಲ್ಲ ಅಂದರೆ ನಿಮ್ಮ 2 ವೀಲರ್ ಮಾಡಿಸಿದ್ರೆ ಅದು ಯಾವಾಗ ಎಕ್ಸ್ಪೈರ್ ಆಗುತ್ತೆ, ಯಾವ ಡೇಟಿಗೆ ಎಕ್ಸ್ಪೈರ್ ಆಯಿತು, ಯಾವ ದಿನಾಂಕ ಮತ್ತು ಯಾವ ತಿಂಗಳು ಮತ್ತು ಯಾವ ಇಯರಲ್ಲಿ ಎಕ್ಸ್ಪೈರ್ ಅಂತ ಕೇಳಿದ್ರೆ ಓಕೆನಾ. ನೀವು ನಾನು ರೀಸೆಂಟಾಗಿ ಒಂದು ವಾರ ಕೆಳಗೆ ಲೈಸೆನ್ಸ್ ಮಾಡಿದ್ದೀನಿ. ಅದು 23 ಜೂನ್ ಮತ್ತು 2026 ನಮ್ಮದು ಲೈಸೆನ್ಸ್ ಮುಗಿದಿದೆ. ಹಾಗಾಗಿ ನಾನು ಇಲ್ಲಿ ಆಗ್ತಾ ಇದ್ದೀನಿ ಅಂತ ನಂದು ಎಕ್ಸ್ಪೈರ್ ಆಗೋ ಡೇಟ್ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ ನೀವು ಸೇವ್ ನೆಕ್ಸ್ಟ್ ಅಂತ ಕೊಡಬೇಕು. ನಾನು ಸೇವ್ ಅಂತ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಈಗ ಸೇವ್ ನೆಕ್ಸ್ಟ್ ತಗೊಳಲ್ಲ. ಯಾಕಪ್ಪ ತಗೊಳಲ್ಲ ಅಂತ ಅಂದರೆ ನನಗೆ ನೋಡಿ ಈಗ ಹೇಳ್ತೇನೆ. ಯಾಕಪ್ಪ ಅಂದರೆ ಇಲ್ಲಿ ನಾನೀಗ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ತೀನಲ್ವಾ, ಇದನ್ನ ಎಲ್ಲಿ ನೀವು ಫೈಂಡ್ ಮಾಡಿದ್ದೀರಾ, ಈ ಫ್ರಮ್ ದ ವೇರ್ ಡಿಡ್ ಯು ಕೇಮ್ ಟು ಅಬೌಟ್ ದ ಅಪರ್ಚುನಿಟಿ ಕೇಳಿದ್ರೆ ಆಯ್ತಾ. ನೀವು ನ್ಯೂಸ್ ಪೇಪರ್ ನೋಡಿದ್ರೆ, ಸೋಷಿಯಲ್ ಮೀಡಿಯಾ ನೋಡಿದ್ರೆ, ಜಾಬ್ ಪೋರ್ಟಲ್ ನೋಡಿದ್ರೆ ಅದ್ರ ಕೇಳಿದ್ರೆ, ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇಲ್ಲಿ ಲಿಂಕ್ಡ್ಇನ್ ಫೇಸ್ಬುಕ್ ಅಂತ ಕೇಳಿದ್ರೆ, ನಾನು ಲಿಂಕ್ಡ್ಇನ್ ಯಾವುದೇ ಇಲ್ಲ. ಹಾಗೆ ಜಾಬ್ ಪೋರ್ಟಲ್ ಅಂತ ಕೇಳಿದ್ರೆ, ಜಾಬ್ ಪೋರ್ಟಲ್ ಅಂದರೆ ಜಾಬ್ ಪೋರ್ಟಲ್ ಅಂತ ಕ್ಲಿಕ್ ಮಾಡಿ ನೌಕರಿ ಅಂತ ಕ್ಲಿಕ್ ಮಾಡಿ. ಓಕೆನಾ, ಇದೆಲ್ಲ ನೋಟಿಫಿಕೇಶನ್ ಎಲ್ಲ Naukri.com ಎಲ್ಲ ಬರುತ್ತೆ. ಓಕೆನಾ, ನಿಮ್ಗೆ ಏನಾರ ಡೌಟ್ ಇದ್ರೆ Naukri.com ಹೋಗಿ ಈ ಜಾಬ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ Naukri.com ಎಲ್ಲ ಸೇವ್ ಆಗಿರುತ್ತೆ. ಓಕೆನಾ, ಇದೆಲ್ಲ ಆಗಿದ್ಮೇಲೆ ಪಾಸಿಂಗ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಗ್ರಾಜುಯೇಷನ್ ಇಸ್ ರಿಕ್ವೈರ್ಡ್ ಟು ಕಂಪ್ಲೀಟೆಡ್ ಆನ್ ಆರ್ ಬಿಫೋರ್ 1/5 ಅಂತ ಕೇಳಿದ್ರೆ ಆಯ್ತಾ. ನಾನು ಇದನ್ನ ಹಾಕಿರೋದು ಯಾವ್ದಪ್ಪ ಅಂದ್ರೆ ನಂದು ಫೈನಲ್ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬಂದಿದ್ದಲ್ವಾ, ಆ ಡೇಟ್ ಹಾಕಿದ್ದೀನಿ. ಹಾಗಾಗಿ ಅದು ತಗೊಂತಿಲ್ಲ. ನಿಮ್ದು ಯಾವ್ದಪ್ಪ ಅಂದ್ರೆ ಕಾನ್ವೊಕೇಶನ್ ಡೇಟ್ ಹಾಕಬೇಡಿ. ನಿಮ್ದು ಲಾಸ್ಟ್ ಸೆಮ್ ಅಂದ್ರೆ ನೀವು 8 ಸೆಮ್ ಇದ್ರೆ 6 ಸೆಮ್ ಇದ್ದೆ ಅಂದ್ರೆ ಆ 6 ಸೆಮ್ ಮಾರ್ಕ್ಸ್ ಕಾರ್ಡ್ ಬಂದಿರ್ತಲ್ವ, ಆ ಮಾರ್ಕ್ಸ್ ಕಾರ್ಡ್ ಡೇಟ್ ಹಾಕಿರಿ. ಆ ಮಾರ್ಕ್ಸ್ ಡೇಟ್ ಹಾಕಿದ್ರೆ ನಿಮ್ದು ಕರೆಕ್ಟ್ ಆಗಿ ಫ್ರೆಶ್ ಆಗುತ್ತೆ. ಓಕೆನಾ, ಯಾಕಪ್ಪ ಕಾನ್ವೊಕೇಶನ್ ಹಾಕ್ಬೇಕು, ಕಾನ್ವೊಕೇಶನ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬಂದು 2-3 ತಿಂಗಳು ಬರುತ್ತೆ. ಹಾಗಾಗಿ ಕಾನ್ವೊಕೇಶನ್ ಡೇಟ್ ಹಾಕಿದ್ರೆ ಅದು ತಗೊಳಲ್ಲ. ಹಾಗೆ ನೀವೇನ್ ಮಾಡಕಪ್ಪ ಅಂದ್ರೆ ನೀವು ಜಸ್ಟ್ ಏನಪ್ಪಾ ಅಂದ್ರೆ ಕಾನ್ವೊಕೇಶನ್ ಹಾಕ್ಬೇಡಿ. ಯಾವ ಸೆಮ್ ಲಾಸ್ಟ್ ಸೆಮ್ ಇರುತ್ತಲ್ಲ, ನಿಮ್ ಲಾಸ್ಟ್ ಸೆಮ್ದು ಲಾಸ್ಟ್ ಟೈಮ್ ಬಂದಿರೋ ಮಾರ್ಕ್ಸ್ ಕಾರ್ಡ್ ಡೇಟ್ ಹಾಕಿದ್ರೆ ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಫ್ರೆಶ್ ಆಗಿ ತಗೊಂಡಿದ್ದು. ಓಕೆನಾ, ಹಂಗೆ ಮಾಡಿ. ಓಕೆ, ನಾನು ಹಂಗೆ ನನಗೆ ಗೊತ್ತಿದ್ದಿಲ್ಲ, ಗೂಗಲ್ ಸರ್ಚ್ ಮಾಡಿ ನೋಡ್ಕೊಂಡು ಹಾಕಿದ್ದೆ. ನಿಮ್ಗೆ ಏನೋ ಡೌಟ್ ಇದ್ರೆ ಈ ಅಪ್ಲಿಕೇಶನ್ ಆಗಕ್ಕೆ ಬರ್ಲಿಕ್ಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ. ನನ್ನ ನಂಬರ್ ಕೊಡ್ತೀನಿ, ಆ ನಂಬರ್ ವಾಟ್ಸಪ್ಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಹಾಕಿ ನಾನು ಇದು ಹೇಗೆ ಅಪ್ಲೈ ಮಾಡೋಣ ಅಂತ ನಾನು ಅಪ್ಲೈ ಮಾಡಿ ನಿಮಗೆ ಕೊಡ್ತೀನಿ. ಓಕೆನಾ, ನಿಮ್ಗೇನೋ ಅಷ್ಟು ಬರಲಿಲ್ಲ ಅಂದ್ರೆ ನನಗೆ ಹಾಯ್
ಹಾಯ್ ಅಂತ ಕಮೆಂಟ್ ಮಾಡಿ. ನಾನು ಕಂಪ್ಲೀಟ್ ಆಗಿ ಯಾವ ತರ ಅಪ್ಲೈ ಮಾಡೋಣ ಅಂತಂದು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ, ಹೋಗಿ ಅಲ್ಲಿ ಜಾಯ್ನ್ ಆಗಿ. ಇದೇ ತರ ಜಾಬ್ ಅಪ್ಡೇಟ್ ಡೈಲಿ ಕೊಡ್ತಾ ಇರ್ತೀನಿ. ಓಕೆ, ಒಂದಿನ ಮಿಸ್ ಮಾಡಲ್ಲ ಗೈಸ್, ನಾನು ಡೈಲಿ ಜಾಬ್ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಯಾವುದೇ ಒಂದಿನಕ್ಕೂ ಮಿಸ್ ಮಾಡಲ್ಲ. ಒಂದಿನ ಮಿಸ್ ಮಾಡಿದ್ರೆ ಯಾವಾಗ ಹೇಳಿ. ಓಕೆನಾ, ಹಾಗೆ ನೀವು ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಿಮ್ಗೆ ಈ ಫುಲ್ ಡೀಟೇಲ್ಸ್ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಒಂದು ಟೈಮ್ ನೋಡ್ಕೊಳ್ಳಿ. ಓಕೆನಾ, ಇದಿಷ್ಟೇ ಎಲ್ಲ ಕರೆಕ್ಷನ್ ಮಾಡಿ ಮೇಲೆ ಅದೇ ಇಷ್ಟೊಂದು ಕೊಟ್ಟೆ, ಇದು ಮತ್ತೆ ತಗೊಂತ ಇಲ್ಲ ಆಯ್ತಾ. ಕರೆಕ್ಟಾಗಿ ನೋಡಿ ಮೇಲೆ ಆಮೇಲೆ 01 ಅಂತ ಕೊಟ್ಟ ಮೇಲೆ ಆಮೇಲೆ ಕರೆಕ್ಟಾಗಿ ತಗೊಂಡು 01 ಅಂತ ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಮಂತ್ ಚೇಂಜ್ ಮಾಡಿದೆ. ಮಂತ್ ಜೂನ್ 6 ತಿಂಗಳು ಆಯ್ತಾ. ಬಿಫೋರ್ 5 ಅಂತ ಕೊಡಿದೆ, ಮೇ ಅಂತ ಕೊಡಿ. ಏಪ್ರಿಲ್ ಮೇ ಅಂತ ನಾನು ಮೇ ಅಂತ ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಮೇ ಅಂತ ಕೊಡ್ತೇನೆ. ಮೇ ಅಂತ ಕೊಟ್ಟು ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡೋಣ. ಕೊಟ್ಟ ಮೇಲೆ ಇದು ತಗೊಂಡು ಇವಾಗ ಸೇವ್ ಅಂತ ನೆಕ್ಸ್ಟ್ ಅಂದ್ರೆ ಇವನ್ ಡೇಟಾ ಸಕ್ಸಸ್ಫುಲ್ ಅಂತ ಕೇಳುತ್ತೆ. ಓಕೆ, ಮತ್ತೆ ನೋಡಿ ಪೋಸ್ಟ್ ಗ್ರಾಜುಯೇಷನ್ ಡೇಟ್ ಕೊಟ್ಟಿದ್ದಾರೆ, ನಾವು ಸುಮ್ಮನೆ ಒಂದು ಹಾಕಿದೆ ಬರ್ತಿಲ್ಲ. ಆಮೇಲೆ ಮಂತ್ ಚೇಂಜ್ ಮಾಡಬೇಕು. ಮಂತ್ ಚೇಂಜ್ ಮಾಡಿದ್ರೆ ಇಲ್ಲ 5-7 ಚೇಂಜ್ ಮಾಡಿದ್ರೆ ಆಮೇಲೆ ಇಲ್ಲಿ ತಿರುಗಾಮರಿ ಆಗ್ತಾ ಇದೆ ಗೈಸ್. ಇದು ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಪ್ಲೈ ಮಾಡೋದು. ಹಾಗಾಗಿ ನಿಮ್ಗೇನು ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ, ಇಲ್ಲ ಬ್ರೋ ಅಪ್ಲೈ ಅಂತ, ಇಲ್ಲ ಅಪ್ಲಿಕೇಶನ್ ಅಂತ ಕಮೆಂಟ್ ಮಾಡಿ. ನಾನು ಯಾವ್ದು ನಿಮಗೆ ನಂಬರ್ ನಿಮಗೆ ಪರ್ಸನಲ್ ಆಗಿ ಶೇರ್ ಮಾಡ್ತೀನಿ, ಟೆಲಿಗ್ರಾಮ್ ಮಾಡಿ ಕೊಡ್ತೀನಿ. ಅಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಅಪ್ಲೈ ಮಾಡಿ ನಾನು ಯಾವ ನಿಮಗೆ ಅಪ್ಲೈ ಮಾಡಿ ಕೊಡ್ತೀನಿ. ಅದಾದ್ಮೇಲೆ ಇದಿಷ್ಟು ಡೀಟೇಲ್ಸ್ ಫಿಲ್ ಮಾಡಿ ಮೇಲೆ ನಿಮಗೆ ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ ನಿಮ್ದು ಫೋಟೋ, ಸಿಗ್ನೇಚರು ಮತ್ತೆ SSLC ಮಾರ್ಕ್ಸ್ ಗಳಿಗೆಲ್ಲ ಡಿಗ್ರಿ ಮಾರ್ಕ್ಸ್ ಕೇಳುತ್ತೆ. ಆಮೇಲೆ ಆಧಾರ್ ಕಾರ್ಡ್ ನಿಮ್ದು ಕೇಳುತ್ತೆ, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಕೊಡಿ, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಿ. ಓಕೆನಾ, ನಂದು ಫೋಟೋ ಅಪ್ಲೋಡ್ ಮಾಡಕ್ ಹೋದ್ರೆ ಯಾವುದೇ ತಗೊಂತಿಲ್ಲ ಆಯ್ತಾ. ಅದೆಲ್ಲ ಇಷ್ಟು KB ಒಳಗೆ ಇರಬೇಕು. ನಾನು ಎಲ್ಲ KB ಒಳಗೆ ಕನ್ವರ್ಟ್ ಮಾಡ್ಬೇಕು. ನಿಮ್ಗೇನ KB ಒಳಗೆ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಇದೆ. ಜಸ್ಟ್ ಯೂಟ್ಯೂಬ್ ನೋಡೋದು ಬೇಡ, ಜಸ್ಟ್ ಗೂಗಲ್ ಹೋಗಿ ಇಮೇಜ್ ಟು KB ಅಂತ ಕನ್ವರ್ಟ್ ಮಾಡಿ. ಅಲ್ಲಿ ಫುಲ್ ತುಂಬಾ ಲಿಂಕ್ ಬರ್ತದೆ. ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ಗೆ ಅಲ್ಲಿ ನಿಮ್ದು ಫೋಟೋ ಹಾಕಿ ಮೇಲೆ ನಿಮ್ದು ಎಷ್ಟು ಇಲ್ಲಿ ಕೇಳಿದ್ರೆ ಇಲ್ಲಿ ಫಾಲೋ ಇಂದ ಇಮೇಲ್ ಒಂದು 50 KB ಕೇಳಿದ್ರೆ ಆಯ್ತಾ. 50 KB ಕನ್ವರ್ಟ್ ಮಾಡಿ ಅದಾದ್ಮೇಲೆ 50 KB ಕನ್ವರ್ಟ್ ಮಾಡ್ಬೇಕು. ಇದೊಂದು ತಿಳ್ಕೊಳ್ಳಿ ಗೈಸ್, 50 KB ಕನ್ವರ್ಟ್ ಆದ್ಮೇಲೆ ನಿಮ್ದು ಇಮೇಲ್ ತಗೊಳ್ಳೋಣ. ಯಾಕಪ್ಪ ತಗೊಳ್ಳಲ್ಲ ಅಂತ ಅಂದ್ರೆ ನಿಮ್ದು ಹೈಟ್ ವೆಡ್ತ್ ಚೇಂಜ್ ಮಾಡಕ್ಕೆ, ಹೈಟ್ 200 ಮತ್ತೆ ವೆಡ್ತ್ 300 ಬಿಲೋ ಅಂತ ಇರ್ಬೇಕಂತ ಅದು ಕೇಳುತ್ತೆ. ಅದನ್ನ ಕೂಡ ನೀವು ಚೇಂಜ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಇಮೇಜ್ ಟು ಪಿಕ್ಸೆಲ್ ಅಂತ ಹೋಗಿ ಟೈಪ್ ಮಾಡಿ ಗೂಗಲ್ ಒಳಗೆ ಬರುತ್ತೆ ಒಂದು ಫಸ್ಟ್ ವೆಬ್ಸೈಟ್ ಕ್ಲಿಕ್ ಮಾಡಿ ಮೇಲೆ ಅಲ್ಲಿ ನಿಮ್ದು ಹೈಟ್ ವೆಡ್ತ್ 200 ಹೈಟ್ 300 ಅಂತ ಹಾಕಿ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ದು ಕರೆಕ್ಟ್ ಆಗಿ ಫೋಟೋ ಸೈಜ್ ಕರೆಕ್ಟ್ ಆಗುತ್ತೆ. ಅದಾದ್ಮೇಲೆ ಸೇವ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ಓಕೆನಾ, ಅವರು ನಿಮ್ದು ಪ್ರೊಫೈಲ್ ಕೇಳ್ತಾರೆ ಅಂದ್ರೆ ನಿಮ್ದು ಇದು ಇರೋಕೆ ಏನಪ್ಪಾ ಅಂದ್ರೆ ರಿಸ್ಯೂಮ್ ಇರ್ಬೇಕಾಯ್ತಾ. ನಿಮ್ದು ರಿಸ್ಯೂಮ್ ಕ್ರಿಯೇಟ್ ಮಾಡಕ್ ಬರಲ್ಲಪ್ಪ ಅಂದ್ರೆ ನನಗೆ ಏನಪ್ಪಾ ಗೂಗಲ್ ತುಂಬಾ ಯೂಟ್ಯೂಬ್ ತುಂಬಾ ವಿಡಿಯೋ ಮಾಡಿದೆ ಯಾವ ತರ ರಿಸ್ಯೂಮ್ ಮಾಡ್ಬೇಕಂತಂದು. ಇಲ್ಲ ಗೂಗಲ್ ಆಗಿ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಬೇಕಪ್ಪ ಅಂದ್ರೆ ಅದನ್ನ ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇಲ್ಲಾಂದ್ರೆ ಆ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಿ ಆ ವೆಬ್ಸೈಟ್ ನಿಮಗೆ DM ಮಾಡ್ತೀನಿ. ಓಕೆನಾ, ಅದು ಕೂಡ ನಿಮ್ಗೆ ಏನ್ ಗೊತ್ತಾಯಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಎಲ್ಲ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಓಕೆನಾ, ಇದನ್ನೆಲ್ಲ ರಿಸ್ಯೂಮ್ ಕೂಡ ಅಪ್ಲೋಡ್ ಮಾಡಬೇಕು. ನಿಮ್ದು ಆಧಾರ್ ಕಾರ್ಡು, ಡಿಗ್ರಿ ಸರ್ಟಿಫಿಕೇಟ್, ಫೋಟೋ, ಸಿಗ್ನೇಚರ್ ಮತ್ತೆ ಕ್ಯಾಶ್ ಇನ್ಕಮ್, ಆಮೇಲೆ ನಿಮ್ದು ಯಾವ್ದು ವರ್ಕ್ ಎಕ್ಸ್ಪೆನ್ಸ್ ಇದೆ ಅದನ್ನ ಕೂಡ ಅಪ್ಲೋಡ್ ಮಾಡಬೇಕು. ಓಕೆನಾ, ಈ ತರ ಅಪ್ಲೋಡ್ ಮಾಡಿದ್ರೆ ಫೈಲ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ತರ ಬಂದ್ಮೇಲೆ ನಿಮ್ದೆಲ್ಲ ಅಪ್ಲೋಡ್ ಅಂತ ಅರ್ಥ. ಓಕೆನಾ, ಇದಿಷ್ಟು ಇದೆಲ್ಲ ಕೇಳಿದೆ. ಲಾಸ್ಟ್ ಮಂತ್ ಸ್ಯಾಲರಿ ಸ್ಲಿಪ್, ನೀವೇನೋ ಸ್ಯಾಲರಿ ಸ್ಲಿಪ್ ಇದೆ ಅದನ್ನ ಅಪ್ಲೋಡ್ ಮಾಡಿ. ಆಮೇಲೆ CTC ಅಂತ ಏನಪ್ಪ ಅಂದ್ರೆ ಲೆಟರ್ ಇನ್ಕ್ರೀಸಿಂಗ್ ಅದನ್ನ ಕೊಡಬೇಕು. ಆಮೇಲೆ ಅಪಾರ್ಟ್ಮೆಂಟ್ ಲೆಟರ್ ಇದೆ ಅದನ್ನ ಕೊಡಬೇಕು. ಆಮೇಲೆ PW ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು. ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ, ನಿಮ್ದು ಏನಾದ್ರು ನಿಮ್ದು OBC ಇದ್ರೆ ಆಮೇಲೆ ಜನರಲ್ ಕ್ಯಾಟಗರಿ ಇದೆ ಯಾವ ಸರ್ಟಿಫಿಕೇಟ್ ಅದನ್ನ ಅಪ್ಲೋಡ್ ಮಾಡಿ. SC ಅವರಿದೆ SC ಸರ್ಟಿಫಿಕೇಟ್ ಅದನ್ನ ನೀವು ಅಪ್ಲೋಡ್ ಮಾಡಿ. ಅದಾದ್ಮೇಲೆ ST ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ಓಕೆನಾ, ಎಲ್ಲವೂ ಇವಾಗ ಹೇಳ್ತಿದ್ದೀನಿ, ಎಲ್ಲವೂ ಇಂಗ್ಲಿಷ್ ಒಳಗೆ ಇರಬೇಕು. ಯಾಕಪ್ಪ ಇಂಗ್ಲಿಷ್ ಒಳಗೆ ಇರಬೇಕಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ಅಪ್ಲಿಕೇಶನ್ ಅಲ್ಲ, ಯಾರೋ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ನಿಮ್ದು ಏನಪ್ಪಾ ಅಂದ್ರೆ ಎಲ್ಲ ಇಂಗ್ಲಿಷ್ ಒಳಗೆ ಇರಬೇಕು. ಅದಾದ್ಮೇಲೆ ಅಪ್ಲಿಕೇಶನ್ ಆದ್ಮೇಲೆ ಫೈನಲ್ ಆಗಿ ಈ ತರ ಅಪ್ಲಿಕೇಶನ್ ಬರುತ್ತೆ. ಓಕೆನಾ, ನಿಮ್ದು ಹೆಸರು, ಡೇಟ್ ಆಫ್ ಬರ್ತ್, ತಂದೆ ಹೆಸರು, ತಾಯಿ ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ನಿಮ್ದು ಅಡ್ರೆಸ್ಸು. ಓಕೆನಾ, ನಿಮ್ದು TV ಎಂಡ್ ಡೇಟ್ ಯಾವಾಗ ಮುಗಿಯುತ್ತೆ, ಯಾವ ಮಂತ್ ಮುಗಿಯುತ್ತೆ, ಯಾವ ಡೇಟ್ ಮುಗಿಯುತ್ತೆ, ಯಾವ ಇಯರಲ್ಲಿ ಮುಗಿಯುತ್ತೆ ಅಂತಂದು ಎಲ್ಲ ಕೂಡ ಇಲ್ಲಿ ಡಾಕ್ಯುಮೆಂಟ್ ಫ್ಲಚ್ ಆಗಿದೆ. ಓಕೆನಾ, ನಿಮ್ದೆಲ್ಲ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಈ ತರ ತೋರಿಸುತ್ತೆ. ಇದನ್ನ ಮಾಡಿ ನೀವು ಕೆಲವೊಬ್ರು ಏನಾದ್ರು ಪೇಮೆಂಟ್ ಮಾಡಂಗಿದ್ರೆ ಪೇಮೆಂಟ್ ಮಾಡಿ ನೀವು ಇದನ್ನ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ದು SC ST ಅವರಿಗೆ ಡೈರೆಕ್ಟ್ ನೀವು ಏನಪ್ಪಾ ಅಂದ್ರೆ ಪ್ರಿಂಟ್ ಅಪ್ಲಿಕೇಶನ್ ಕೊಟ್ಟರೆ ನಿಮ್ದು ಪ್ರಿಂಟ್ ಆಗುತ್ತೆ, ಆರಾಮ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಇದು ಅಪ್ಲಿಕೇಶನ್ ಫಾರ್ಮ್ ಬಂದ್ಮೇಲೆ ನಿಮಗೆ ಕೆಲವು ಡಿಕ್ಲರೇಷನ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಫಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಫೋಟೋ ಕೆಳಗೆ ಒಂದು ಕನ್ಫರ್ಮ್ ದಿಸ್ ಮೈ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಅದನ್ನ ಬಾಕ್ಸ್ ಕ್ಲಿಕ್ ಮಾಡಬೇಕು. ಓಕೆ, ಅದಾದ್ಮೇಲೆ ಇಲ್ಲಿ ನೋಡಿ, ನಾನು ಒಂದ್ಸಲ ನೀವು ಏನಾದ್ರು ಅಪ್ಲೋಡ್